ಹುಷಾರಿದ್ದೀರಂತ ಭಾವಿಸನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಗ್ರೋಸರಿ ಹಾಲ್ ತೋರಿಸ್ತಿದ್ದೇನೆ. ಸೊ ಎಷ್ಟು ಕಾಸ್ಟ್ ಆಗ್ತದೆ ನನಗೆ ವೀಕ್ಲಿ. ಸೊ ಇದು ನನಗೆ ಆಲ್ಮೋಸ್ಟ್ 1 ಮಂತಿಗೆ ಬರ್ತದೆ, ಬಿಕಾಸ್ ನಾನು ರೆಸ್ಟೋರೆಂಟಲ್ಲಿ ವರ್ಕ್ ಮಾಡೋದಲ್ವಾ. ಸೊ ಯೂಶ್ವಲಿ ನಮಗೆ ಫುಡ್ ಅಲ್ಲಿಂದನೇ ಸಿಗ್ತದೆ. ಸೊ ನಮ್ಮದು ಅಷ್ಟೇನು ಫುಡ್ ಗ್ರೋಸರಿಗೆ ಅಷ್ಟು ಹೋಗೋದಿಲ್ಲ. ಜಸ್ಟ್ ಮಿಲ್ಕಿಗೆ ಒಂದು ವೀಕ್ಲಿ 2 ಟೈಮ್ಸ್, ಅಂದರೆ 2 ವೀಕ್ಸಿಗೆ ಒಮ್ಮೆ ಹೋಗ್ಬೇಕು ನಾನು ಮಿಲ್ಕ್ ತರಲಿಕ್ಕೆ. ಕೆಲವೊಮ್ಮೆ 3 ಟೈಮ್ಸ್ ಆಗ್ತದೆ. ಬಟ್ ನಾನು ನಿಮಗೆ ಇವತ್ತು ನಂದು ಗ್ರಾಸರಿ ಹೋಲ್ ತೋರಿಸ್ತೇನೆ. ಯೂಶ್ವಲಿ ಬೇರೆ ಬೇರೆ ಥಿಂಗ್ಸ್ ಇರ್ತದೆ, ಬಟ್ ಇವತ್ತು ನನಗೆ ದೋಸೆ ಹಾಗೂ ಸಾಂಬಾರು ತಿನ್ನಲಿಕ್ಕೆ ಮನಸ್ಸಾಗ್ತಿತ್ತು. ಸೊ ನಾನು ದೋಸೆ ಮತ್ತು ಸಾಂಬಾರಿಗೆ ಏನೆಲ್ಲ ಬೇಕು ಅದನ್ನು ತಂದಿದ್ದೇನೆ. ಸೊ ಎವ್ರಿ ವೀಕ್ ನಂದು ಬೇರೆನೇ ಇರ್ತದೆ ಗ್ರಾಸರಿ, ಬಟ್ ಈ ಸಲ ನಂದು ಈ ವೀಕ್ ಬೇರೆ ಗ್ರಾಸರಿ. ಅಂದರೆ ಕೆಲವೊಮ್ಮೆ ಎಕ್ಸ್ಟ್ರಾ ಆ್ಯಡ್ ಆನ್ಸ್ ಇರ್ತದೆ, ಕೆಲವೊಮ್ಮೆ ನಾನು ಕಟ್ ಆಫ್ ಮಾಡ್ತೇನೆ, ಕೆಲವೊಮ್ಮೆ ನಾನು ಫ್ರೂಟ್ಸ್ ಜಾಸ್ತಿ ಇರ್ತದೆ, ವೆಜಿಟೇಬಲ್ಸ್ ಕಮ್ಮಿ ಇರ್ತದೆ ಕೆಲವೊಮ್ಮೆ. ಈಗ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಯಿತು ಫ್ರೂಟ್ಸ್ ನಾನು ಅಷ್ಟು ತಿನ್ನೋದಿಲ್ಲ. ಒಂದು ಪ್ರೈಸ್ ಕೆಲವೊಮ್ಮೆ ಅಲ್ಲಿ ನಮಗೆ ನೆಕ್ಟರ್ ಕಾರ್ಡ್ ಇದಲ್ವಾ, ಸೊ ಆ ಕಾರ್ಡಲ್ಲಿ ನನಗೆ ಕೆಲವೊಮ್ಮೆ ಫ್ರೂಟ್ಸ್ ಕಮ್ಮಿಗೆ ಯಾವುದಾದ್ರೂ ಆಸ್ಪಿರಿಯಾ, ಬ್ಲೂಬೆರಿಯಾ ಇಲ್ಲ ಗ್ರೇಪ್ಸಾ, ಹಾಗೆ ನಂಗೆ ಏನಾದರೂ ಒಂದು ಒಳ್ಳೆಯದು ಕಾಣಿದ್ರೆ ಸೊ ನಾನು ತರ್ತೇನೆ. ಬಟ್ ನನಗೇನು ಅಷ್ಟು ಕಾಣಲಿಲ್ಲ ಅಷ್ಟು. ಲಾಸ್ಟ್ ವೀಕ್ ನಾನು ಒಂದು ಯಾವಾಗ ಲಾಸ್ಟ್ ವೀಕ್ ಅಲ್ಲ, ಅದರ ಬ್ಯಾಕ್ 1 ವೀಕ್ ಮುಂಚೆ ಸೊ ನನಗೆ ಗ್ರೇಪ್ ಚಂದ ಕಂಡಿತ್ತು. ನೆಕ್ಟರ್ ಪ್ರೈಸಿಗಿತ್ತು 1.50 ಪೌಂಡ್ಸ್, ಅಂದರೆ 150 ರೂಪಾಯಿ. ಸೊ ನಂಗೆ ಅದು ತುಂಬ ಇಷ್ಟ ಆಯಿತು, ನೋಡಲಿಕ್ಕೆ ಚಂದ ಇತ್ತು. ಸೊ ಏನೋ ತರುವ ಅಂತ ಆಯಿತು. ಸೊ ನಾನು ಒಂದು ದಿವಸ ಅದೇ ಫುಲ್ ಅರ್ಧ ಕಿಲೋ ಗ್ರೇಪ್ಸ್ ತಿಂದಿದ್ದೇನೆ ಒಂದೇ ದಿವಸ. ಸೊ ಹಾಗೆ ನನಗೆ ಯಾವ್ದು ಇಷ್ಟ ಆಗ್ತದೆ, ಯಾವ್ದು ಚಂದ ಕಾಣ್ತದೆ ಅದು ತರ್ತೇನೆ. ಅದು ಖಾಲಿ ನೆಕ್ಟರ್ ಪ್ರೈಸಿಗಿದ್ರೆ ಮಾತ್ರ ಹಾಗೆ. ಸೊ ಬನ್ನಿ ನಾನು ನಿಮಗೆ ನನ್ನ ಗ್ರೋಸರಿ ಏನಿದೆ ಅಂತ ತೋರಿಸ್ತೇನೆ. ನಿಮಗೆ ಇವತ್ತು ನಾನು ಹೀಗೆ ತೋರಿಸ್ತೀವಿ, ಸ್ವಲ್ಪ ಕ್ಲೋಸ್ ಅಪ್ ಆಯಿತು. ಸೊ ನಾನೀಗ ಬಂದದಷ್ಟಲ್ಲ, ಸೊ ನಾನು ಜಾಸ್ತಿ ಹೋಗಿಲ್ಲ, ಏನು ತೆಗಿಲಿಲ್ಲ. ಸೊ ಫಸ್ಟ್ ಅನ್ನೋದು ಮಿಲ್ಕ್ ಹೇಳಿದಲ್ಲ, ಎವ್ರಿ ವೀಕ್ ಡಿಫ್ರೆಂಟ್ ಇರ್ತದೆ, ಬಟ್ ಮಿಲ್ಕ್ ಎವ್ರಿ ವೀಕ್ ಇರ್ತದೆ ಇಲ್ಲ. ಸೊ ಫಸ್ಟ್ ಸೆಕೆಂಡ್, ಇದು ಬೇರೆ ಸ್ಟೋರಿಂದ ಏನೋ ಮಕ್ಕಾನ ತಿನ್ಲಿಕ್ಕೆ ಒಂದು ಸ್ವಲ್ಪ ಹೆಲ್ದಿ ವರ್ಷನ್ ತಿನ್ಲಿಕ್ಕೆ ಒಂದು ಸ್ವಲ್ಪ ಮನಸ್ಸಾಯ್ತು. ಸೊ ಹಾಗೆ ಮಕ್ಕಾನ ತಂದಾಗೆ, ಇದು ಗೊತ್ತುಂಟಲ್ಲ ಲೋಟಸ್ ಸೀಡ್ಸ್. ಸೊ ಇದೇನೋ ಮಕ್ಕಾನ, ಪೆಪ್ಪರ್ ಅಂಡ್ ಹಿಮಾಲಯನ್ ಸಾಲ್ಟ್ ತುಂಬಾ ಇತ್ತು ಅಲ್ಲಿ. ಕಟ್ಟಮಿಟೋ ಮತ್ತೆ ಪೆರಿ ಪೆರಿ ಮತ್ತೆ ಏನೋ ಎಂತ ಸೀಕ್ರೆಟ್ ಮಸಾಲ ಹಾಗೆ ತುಂಬಾ ಇತ್ತು. ಸೊ ಇದು ನಾನು ತಂದೇನೆ, ಈ ಬ್ರ್ಯಾಂಡ್ ಇದು. ಸೊ ನಾನು ಇಂಡಿಯನ್ ಸ್ಟೋರಿಗೆ ಸಹ ಹೋಗಿದ್ದೆ, ಸೊ ಅಲ್ಲಿಂದ ನಾನು ತಂದದ್ದು ಮಕ್ಕಾನ. ಹೀಗೆ ಒಂದ್ ಸ್ವಲ್ಪ ಮನಸ್ಸಾಯ್ತು, ಒಂದ್ ಸ್ವಲ್ಪ ಏನೋ ಹೇಳ್ತೀನೋ ಅಂತ. ಸೊ ಹಾಗೆ ಮಕ್ಕಾನ ಇದು ಬೇರೆ ಸ್ಟೋರಿಂದ, ಅದು ಮತ್ತೆ ಹೇಳ್ತೇನೆ ಪ್ರೈಸ್ ಎಲ್ಲ. ಸೊ ಇದಕ್ಕೆ ಪ್ರೈಸ್ ನಾನು 2. ಎಷ್ಟೋ ಪೌಂಡ್ಸ್ ಕೊಟ್ಟಿದ್ದೆ, ನನಗೀಗ ನೆನಪಾಗ್ತಿಲ್ಲ. ಸೊ ಇದ್ರ ನಾನು ಬಿಲ್ ಸಿಕ್ಕಿದ್ರೆ ಕೊಡ್ತೇನೆ, ಇಲ್ಲಾಂದ್ರೆ ನಾನು ಮತ್ತೆ ಇಲ್ಲಿ ಏನಾದ್ರು ಮತ್ತೆ ದೋಸಾ ಬ್ಯಾಟರ್. ಅದೇ ನಾನು ಹೇಳಿದಲ್ಲ, ಇವತ್ತು ನನಗೆ ಸಾಂಬಾರು ಮತ್ತೆ ದೋಸಾ ತಿನ್ನಲಿಕ್ಕೆ ಆಚೆ ಹಾಕ್ತಿತ್ತು ಅಂತ. ಸೊ ಇನ್ನು ನಮಗೆ ರೆಡಿಮೇಡ್ ದೋಸಾ ಬ್ಯಾಟರ್ ಸಿಗ್ತದೆ, ಮಾಡ್ಬೋದು. ಈಗ ಇನ್ನು ಸಮ್ಮರಲ್ಲಿ ಮಾಡ್ಬೋದು, ಗ್ರೈಂಡ್ ಮಾಡಿಲ್ಲ, ಇನ್ನು ಬೇಗ ಹೋಗ್ತದೆ. ಬಟ್ ವಿಂಟರ್ ಅಲ್ಲಿ ಸ್ವಲ್ಪ ಕಷ್ಟ. ಸೊ ವಿಂಟರ್ ಎಲ್ಲ ನಮಗೆ ಹೀಗೆ ಪ್ಯಾಕೆಟ್ ಸಿಗ್ತದೆ. ಇದು ತುಂಬಾ ಫೇಮಸ್ ಇಲ್ಲಿದು, ತುಂಬಾ ಇಯರ್ಸ್ ಇಂದ ಇದೆ. ಸೊ ನಾನು ಬಂದಿದ್ದಲ್ಲ, ಆದ್ದರಿಂದ ನಾನು ಇದೇ ಯೂಸ್ ಮಾಡ್ತೀನಿ, ಇದೇ ಬ್ರ್ಯಾಂಡ್ ಇತ್ತು. ಸೊ ನಾನು ಈಗ ಸಹ ಇದೇ ಬ್ರ್ಯಾಂಡ್ ಅನ್ನು ತಂದದ್ದು. ಸೊ ನಂಗಿದು 2.95 ಅಂತ ನಾನು ಮತ್ತೆ ಹಾಕ್ತೇನೆ ಎಷ್ಟು ಅಂತ. ಸೊ ಇದರದ್ದು ವ್ಯಾಲಿಡೇಟ್ 2 ಏಪ್ರಿಲ್ ನಮ್ಗಿದೆ. ಸೊ ಅದರ ಒಳಗೆ ಮುಗಿತದೆ, 2 ದಿವಸದಲ್ಲಿ ಮುಗಿತದೆ. ಸೊ ಇದು ಬೇರೆ ಸ್ಟೋರಿಂದ, ಹಲಾಲ್ ಶಾಪ್ ಅಂತ. ಮತ್ತೆ ಒಂದು ಕಾರ್ಡ್ಜೆಟ್ ಮತ್ತೆ ಒಂದು ಬ್ರಿಂಜಾಲ್. ಸೊ 2 ಸಹ ಸಾಂಬಾರ್ ಮಾಡ್ಲಿಕ್ಕೆ ತಂದದ್ದು. ಇದು ಹೀಗೆ, ಇದು ಸಾಂಬಾರಿಗೆ ಹಾಕ್ತಿಲ್ಲ, ಸಾಂಬಾರಿಗೆ ನನಗೆ ಚಂದ ಆಗುದಿಲ್ಲ, ಒಳ್ಳೇದಾಗುದಿಲ್ಲ. ಹಾಗೆ ನಾನು ಮಿನಿ ಅಂತ ಹೀಗೆ ಖಾಲಿ ರೈಸ್ ಇದ್ದಾಗ ಫ್ರೈ ಮಾಡಿ ತಿನ್ಲಿಕ್ಕೆ ನಂಗೆ ಇಷ್ಟ. ನಂಗೆ ಬ್ರಿಂಜಾಲ್ ಇಷ್ಟ, ಫ್ರೈ ಮಾಡ್ತೀನಿ ಅಂದ್ರೆ ಮಾತ್ರ. ಕರಿಯಲ್ಲಿ ನಂಗೆ ಇಷ್ಟ ಇಲ್ಲ, ಎಂತಾದ್ರು ಹೀಗೆ ಗೊಜ್ಜು ಇಲ್ಲ ಏನಾದ್ರು ಮಾಡಿ ನಂಗೆ ಅದು ಇಷ್ಟ ಆಗುದಿಲ್ಲ, ಖಾಲಿ ಫ್ರೈ ಮಾತ್ರ. ಇದು ನಂಗೆ ಸಾಂಬಾರಲ್ಲಿ ಒಳ್ಳೇದಾಗ್ತದೆ. ಇದು ನಾವು ಸ್ವೀಟ್ ಪಂಪ್ಕಿನ್ ಹಾಕ್ತೇವಲ್ಲ ಹಾಗೆ, ಅದರದ್ದೇ ಒಂದು
ಬ್ರೀಡ್ ಇದು ಸಹ ಸೇಮ್. ನಂಗೆ ಇದು ಖಾಲಿ ಸಾಂಬಾರಲ್ಲಿ ಇಷ್ಟ ಆಗುತ್ತೆ. ಪಂಪ್ಕಿನ್ ಇತ್ತು ನಾನು ತರಲಿಲ್ಲ, ಯಾಕಂದ್ರೆ ನಂಗೆ ಇದು ಹಾಕ್ಲಿಕ್ಕೆ ಬೇಕಿತ್ತು. ಸೊ ನಾನು ಇದೇ ಕಾರ್ಜೆಟ್. ಇದಕ್ಕೆ 60p, 60 ರೂಪಾಯಿ ಒಂದು ಕಾರ್ಜೆಟ್ ಬಹುಶಃ. ನಾನು ಮತ್ತೆ ಇದ್ರದ್ದು ಬಿಲ್ ಇದೆ, ಇದು ತೋರಿಸ್ತೀನಿ. ಟೊಮೆಟೊ ಬೇಕಿತ್ತು. ನಾನು ಊರಿಗೆ ಹೋಗಿದ್ದಲ್ಲ, ಸೊ ಊರಿಂದ ಬರ್ಬೇಕಾದ್ರೆ ನಾನು ನೆಕ್ಸ್ಟ್ ಹೋಗಿ ಮಾಡಿದ್ದೆ ಗ್ರೋಸರಿ. ನಾನು ಹೇಳಿದೆ ನಾನು ಕುಕಿಂಗೇ ಮಾಡ್ತಿದ್ದ, ಸೊ ಕುಕಿಂಗೇ ಮಾಡುತ್ತಿಲ್ಲ. ಸೊ ಹಾಗೆ ಒಂದು ಪ್ಯಾಕೆಟ್ ಫುಲ್ ಆರು ಟೊಮೆಟೊಸ್ ಹಾಳಾಗಿ ಉಂಟು. ಸೊ ಅದು ಒಂದು ಹಾಳಾಗಿತ್ತು, ನಾನು ತೆಗಿಬೇಕಿತ್ತು. ನಂಗೆ ಗೊತ್ತಿತ್ತು ಒಂದು ಹಾಳಾದ್ರೆ ಮತ್ತೆ ಎಲ್ಲ ಹಾಳಾಗ್ತದೆ. ಸೊ ಹಾಗೆ ನಾನು ಒಂದು ಹಾಳದ ತೆಗಿಬೇಕಿತ್ತು, ತೆಗೆದ್ರೆ ಎಲ್ಲ ಉಳಿತಿತ್ತು, ಬಟ್ ಎಲ್ಲ ಹೋಯ್ತು. ಸೊ ಹೊಸ ಪ್ಯಾಕೆಟ್ ನೋಡ್ಬೇಕು ಎಷ್ಟು ಯೂಸ್ ಆಗ್ತದೆ ಅಂತ. ಸೊ ನಾ ಮನೆಯಲ್ಲಿ ಇದ್ರೆ ನಂಗೆ ಹೀಗೆ ರಜೆ ಇದ್ರೆ ನಾನು ಏನಾದ್ರು ಮಾಡಿ ತಿಂತೇನೆ. ಬಟ್ ನಂಗೀಗ ಕಂಟಿನ್ಯೂಸ್ ಕೆಲಸ ಈಗ, ನಂಗೆ ಹಾಲಿಡೇ ಇರೋದು ಖಾಲಿ 2 days ಮಾತ್ರ. ಸೊ ಆ 2 days ನಂಗೆ ತುಂಬಾ ಲೇಸಿನೆಸ್. ಸೊ ಲೇಸಿನೆಸ್ ಅದು ತುಂಬಾ ಸಾಕಾಗಿರ್ತದೆ ಅಲ್ವಾ. ಸೊ ನಿದ್ರೆ ಸರಿ ಸಾಕಾಗುದಿಲ್ಲ. ಸೊ ಹಾಗೆ ಆ 2 days ಅಲ್ಲಿ ನಾನು ಮಲಗು ಜಾಸ್ತಿ, ಬೆಳಿಗ್ಗೆ ಹೊರಗೆ ಸಹ ಹೋಗುದಿಲ್ಲ ಹಾಗೆ. ಸೊ ನಾನು ಈ ಸತಿ ಟೊಮೆಟೊಸ್ ತಂದ್ರೆ ಎಲ್ಲ ಖಾಲಿ ಆದ್ರೆ ಸಾಕು. ಮತ್ತೆ ಚಿಲ್ಲಿ ನಾನು ಊರಿಗೆ ಹೋಗ್ಬೇಕಾದ್ರೆ ಒಂದು ಪ್ಯಾಕೆಟ್ ಇಟ್ಟು ಹೋಗಿದ್ದೆ, ಹಾಳಾಗಿರ್ಲಿಲ್ಲ. ಮತ್ತೆ ಇಲ್ಲಿ ಬಂದಾದ್ಮೇಲೆ ಯೂಸ್ ಮಾಡ್ಲಿಲ್ಲ, ಹಾಗೆ ಅದು ಸಹ ಹಾಳಾಯ್ತು. ಸೊ ಇನ್ನೊಂದು ಇದರ ಪ್ರೈಸ್ ಎಲ್ಲ ಮತ್ತೆ ಹೇಳ್ತೇನೆ ಇದೆಲ್ಲ ಆದ್ಮೇಲೆ. ಸೇನ್ಸ್ಬರಿ ಇದೆಲ್ಲ ಸೇನ್ಸ್ಬರಿ ಮತ್ತೆ ತೋರಿಸ್ತೇನೆ ಸೆಗ್ರಿಗೇಟ್ ಮಾಡಿ, ಯಾವ್ದು ಸೇನ್ಸ್ಬರಿ, ಯಾವ್ದು ಇಂಡಿಯನ್ ಸ್ಟೋರ್, ಮತ್ತೆ ಯಾವ್ದು ಹಲಾಲ್ ಸ್ಟೋರ್. ಹಲಾಲ್ ಸ್ಟೋರ್ ಅಂದ್ರೆ ಖಾಲಿ ದೋಸೆ ಬ್ಯಾಟರ್ ಮಾತ್ರ ನಾನು ಬೇರೆ ತರಲಿಲ್ಲ. ಸೊ ಇದೊಂದು ಸೇನ್ಸ್ಬರಿ. ಸೊ ಇದೊಂದಲ್ಲ ಇನ್ನೂ ಸಹ ಇದೆ. ಮತ್ತೆ ಬೆಂಡೆಕಾಯಿ, ಇದು ತುಂಬಾ ಅಂತ ಹೇಳ್ತೇವೆ ಹೀಗೆ ಕಟ್ಟಾಗ್ತದೆ. ನಂಗೆ ಅಮ್ಮ ಹೇಳಿದ್ದು, ಇದು ಹೀಗೆ ಕಟ್ಟಾದ್ರೆ ಅದ್ರದ್ದು ಬೀಜ ಅದು ಒಳ್ಳೇದಂತ, ಅಂದ್ರೆ ಅಂತ ತುಂಬಾ ಬೆಳಿಲಿಲ್ಲ ಅಂತ. ಇದೆಲ್ಲ ನಮಗೆ ಭಿಂಡಿ ಫ್ರೈ, ಮತ್ತೆ ಖಾಲಿ ನೀರು ಉಂಟಲ್ಲ, ಕಡ್ಲೆಬೇಳೆ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತೆ ಟರ್ಮರಿಕ್ ಹಾಕಿ ಸ್ವಲ್ಪ ಲೈಟ್, ತುಂಬಾ ನಾವು ಪೋಡಿ ಮಾಡ್ತೇವೆ ಹಾಗಲ್ಲ, ನೀರು ಬಜ್ಜಿ ಮಾಡ್ತೇವಲ್ಲ ಹಾಗಲ್ಲ, ಜಸ್ಟ್ ಸ್ವಲ್ಪ ಲೈಟ್ ಹಾಕಿ ಫ್ರೈ ಮಾಡ್ಬೇಕು. ನಿಮ್ಮತ್ತೆ ಖಾಲಿ ರೈಸ್ ಇದ್ರೆ ಸಹ ಚಂದ ಆಗ್ತದೆ. ನಂಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಮೊದಲು ಫಸ್ಟ್ ಅಕೊಮಡೇಷನ್ ನಿಲ್ಬೇಕಾಗ್ತದೆ. ಅಲ್ಲಿ ಒಬ್ಬಳು ಕೇರಳದವಳಿತ್ತು. ಅಯ್ಯೋ ಫಾಸ್ಟ್ ಮಾತಾಯ್ತು. ಕೇರಳದವಳಿತ್ತು ಆಯ್ತಾ. ಸೊ ಅವಳು ಸಾಂಬಾರಿಗೆ ಲಾಸ್ಟ್ಗೆ ಸ್ವಲ್ಪ ಲೇಡೀಸ್ ಫಿಂಗರ್ ಅನ್ನು ಕಟ್ ಮಾಡಿ ಚಿಕ್ಕ ರೌಂಡ್ ಮಾಡಿ ಫ್ರೈ ಮಾಡಿ ಅದನ್ನು ಹಾಕ್ತಿದ್ಲು ಮೇಲಿಂದ. ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನಾನ್ ಸಹ ಇವತ್ತು ಫ್ರೈ ಮಾಡುವ ಅಂತ ಸಾಂಬಾರಿಗೆ ಅಂದ್ರೆ ಸ್ವಲ್ಪ ಹಾಕ್ತೇನೆ. ಸ್ವಲ್ಪ ನಾನು ಹೇಳ್ದಲ್ಲ ಕಡಲೆ ಹುಟ್ಟಿ ಎಲ್ಲ ಹಾಕಿ ಫ್ರೈ ಮಾಡ್ಬೋದು. ನಾನು ಯಾಕೆ ಮೇಲೆ ನೋಡುದಂದ್ರೆ ಇದು ನಂದೊಂದು ಜುಗಾಡು ಸೆಟ್, ಮತ್ತೆ ತೋರಿಸ್ತೇನೆ ನಾನು ಎಲ್ಲ ಆದ್ಮೇಲೆ. ಸೊ ಹಾಗೆ ಇದನ್ನು ಅರ್ಧವನ್ನು ನಾನು ಫ್ರೈ ಮಾಡ್ಲಿಕ್ಕೆ ಇರ್ತೇನೆ. ನೆಕ್ಸ್ಟ್ ಟೈಮ್ ಯಾವ್ದಾದ್ರು ನಾನು ರೂಮಲ್ಲಿ ಇದ್ದಾಗ ಕುಕ್ ಮಾಡ್ಲಿಕ್ಕೆ ಮನಸ್ಸಾದ್ರೆ ಅದನ್ನು ಫ್ರೈ ಮಾಡ್ಲಿಕ್ಕೆ. ಇಷ್ಟು 4 ನಾನು ಸಾಂಬಾರಿಗೆ. ಇದು ಸಹ ಸೇನ್ಸ್ಬರಿ. ಇದೆಷ್ಟು ಗ್ರಾಮ್ ಗೊತ್ತಾ? 175 grams ಇದು ಖಾಲಿ. ಮತ್ತೆ ಇದು ಡ್ರಮ್ ಸ್ಟಿಕ್. ಇದು ಹೀಗೆ ಯಾಕಿದೆ ಅಂದ್ರೆ ನಂಗೆ ಅದು ನಾನು ಶಾಪಿಂಗ್ ಮಾಡ್ಬೇಕಾದ್ರೆ ನಂಗೆ ಅದು ಹಾಕ್ತಿತ್ತು ಬಾಸ್ಕೆಟ್ ಅಲ್ಲಿ. ಸೊ ನಾನೇ ಕಟ್ ಮಾಡಿದ್ದು. ಸೊ ಇದು ಒಂದಕ್ಕೆ ಎಷ್ಟು ಇರಬೇಕು ನಾನು ಮತ್ತೆ ನಿಮಗೆ ಚೆಕ್ ಮಾಡಿ ಹೇಳ್ತೇನೆ. ನಾನು ಇದು ಇಂಡಿಯನ್ ಸ್ಟೋರ್ ಅಲ್ಲಿ ತಂದದ್ದು. ಅದು ಕಿಲೋಗೆ 600 ರೂಪಾಯಿ. ಅಲ್ಲಿ ಇಂಡಿಯನ್ ಸ್ಟೋರ್ ಅಲ್ಲಿ ಕಿಲೋಗೆ 600 rupees ಅಲ್ಲ, 600 rupees, 6 pound. ನಾನು ಒಂದು ತಂದದ್ದು, ನನಗೆ ಪ್ರೈಸ್ ಗೊತ್ತಿಲ್ಲ, ನಾನು ಮತ್ತೆ ಚೆಕ್ ಮಾಡ್ತೇನೆ. ಸೊ ಸಾರಿ, ಏನಂದ್ರೆ ಈಗ ನಾನು ಇದಕ್ಕೆ ಮಾಡ್ಬೇಕಾದ್ರೆ ಶೂಟ್ ಮಾಡ್ಬೇಕಾದ್ರೆ ಒಂದು ಒಬ್ಬ ರೂಮ್ಮೇಟ್ ಬಂದ. ಸೊ ಅದರಲ್ಲಿ ಸ್ಟಾಪ್ ಮಾಡ್ಬೇಕಾಯ್ತು. ಸೊ ಅದೇ ನಾನು ಹೇಳ್ತಿದ್ದೆ ಅನ್ನಯ್ಯ ಎಕ್ಸ್ಪ್ರೆಸ್. ಸೊ ಅಲ್ಲಿಂದ ನಾನು 2 ಚಿಕನ್ ಸಮೋಸ ಮತ್ತೆ 3 ಬನಾನಾ ಪೋಟ್. ಸೊ ನಂಗೆ ಅಲ್ಲಿ ತುಂಬಾ ಇಷ್ಟ. ಕೆಲವೊಮ್ಮೆ ನಾನು ವಡಾಸ ತರ್ತೇನೆ, ವಡಾ ಚಟ್ನಿ ಅಲ್ಲಿ ಎಲ್ಲ ಸಿಗುತ್ತೆ ನಿಮಗೆ. ಕೇರಳ ಸ್ಟೈಲ್ ಬಿರಿಯಾನಿ, ಬೀಫ್ ಫ್ರೈ ಮತ್ತೆ ಪರೋಟ ಅದೆಲ್ಲ ನಾನು ಟ್ರೈ ಮಾಡ್ತೀನಿ. ನಂಗೆ ಖಾಲಿ ಇಷ್ಟ ಆಗ್ಬೇಕು ಮಾತ್ರ.
ವಡೆ, ದಾಲ್ ವಡೆ ಸಿಗ್ತದೆ, ಚಿಲ್ಲಿ ಪಕೋಡ ಸಿಗ್ತದೆ, ಆಮೇಲೆ ಆಮೇಲೆ ತುಂಬಾ ಇದೆ ಅವ್ರದ್ದು, ತುಂಬಾ ಆಪ್ಷನ್. ಆಮೇಲೆ ಅದು ಶ್ರೀಲಂಕನ್ ಅಲ್ಲ, ಸೊ ನಮ್ದು ಕ್ವಿಸಿನ್, ಇಂಡಿಯನ್ ಕ್ವಿಸಿನ್ ಮತ್ತು ಶ್ರೀಲಂಕನ್ ಕ್ವಿಸಿನ್ ಆಲ್ಮೋಸ್ಟ್ ಸಿಮಿಲರ್ ಅಲ್ವಾ. ಸೊ ಎಲ್ಲ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮ್ಮದು ನಮ್ದು ಎಗ್ ಪಫ್, ಅವರದ್ದು ಎಗ್ ಪಫ್ಸ್ ಸೇಮ್ ನಾವು ಹೇಗೆ ಊರಲ್ಲಿ ತಿಂತೀವಲ್ಲ 10 ರೂಪೀಸಿಗೆ, ಈಗ ಜಾಸ್ತಿ ಆಗಿದೆ. ಸೊ ಹಾಗೆ, ಸೊ ನನಗೆ ಅಂದ್ರೆ ನಂಗೆ ಮನೆಯದೆಲ್ಲ ನೆನಪಾದ್ರೆ, ಈಗ ನಂಗೆ ಕಾಫಿ ಎಲ್ಲ ಇರ್ಬೇಕಂದ್ರೆ ಬೆಳಿಗ್ಗೆ ನಾನು ಕೆಲವೊಮ್ಮೆ ಯಾವಾಗಾದ್ರೂ ಒಮ್ಮೆ ತಂದು ತಿಂತೀನಿ. ಸೊ ಇವತ್ತು ನಾನೇ ಹೋಗಿದ್ದೆ, ಸೊ ನಾನೇ ಅಲ್ಲಿಂದ ತಂದೆ. ಸೊ ಹಾಗೆ ಮತ್ತೊಂದು ಮೂಲಂಗಿ ರ್ಯಾಡಿಶ್ ಸಾಂಬಾರಿಗೆ ಹಾಕಿ, ಯಾವಾಗ ನಾನು ಕ್ಯಾರೆಟ್ ಹಾಕಿದ್ದೆ, ಈ ಸತಿ ಕ್ಯಾರೆಟ್ ಬೇಡ ರ್ಯಾಡಿಶ್ ಹಾಕುವ ಅಂತ. ಒಮ್ಮೆ ನಾನು ಯಾವುದೋ ಒಂದು ಹೋಟೆಲ್ ಅಲ್ಲಿ ರ್ಯಾಡಿಶ್ ಖಾಲಿ ರ್ಯಾಡಿಶ್ ಸಾಂಬಾರ್ ತಿಂದದ್ದು. ಅಂದ್ರೆ ಬೇರೆ ಯಾವ ವೆಜಿಟೇಬಲ್ ನನಗೆ ಜಾಸ್ತಿ ಸಿಗ್ಲಿಲ್ಲ, ಬಹುಶಃ ಹಾಕಿರ್ಬೇಕು, ನಂಗೆ ಸಿಕ್ಕಾಲ್ ಜಾಸ್ತಿ ರ್ಯಾಡಿಶ್. ಸೊ ನನ್ನ ಪ್ರಕಾರ ಅದು ರ್ಯಾಡಿಶ್ ಸಾಂಬಾರ್. ನಾನು ಅನ್ನಯ್ಯ ಎಕ್ಸ್ಪ್ರೆಸ್ ಇಂದ ಚಿಕನ್ ಸಮೋಸ ತಂದೆನಲ್ಲ, ಸೊ ನಂಗೆ ಇದೊಮ್ಮೆ ಟ್ರೈ ಮಾಡುವ ಅಂತ ಆಯ್ತು. ಅದು ಇಂಡಿಯನ್ ಸ್ಟೋರ್ ಅಲ್ಲಿ ಈಗ ರಮಜಾನ್ ಇದು ಆಫರ್ಸ್ ಆಗ್ತಿತ್ತು. ಸೊ ಇದು 3.99, ಇದು ಸರಿ ನೆನಪುಂಟು ನಂಗೆ. ಇದಕ್ಕೆ ಚಿಕನ್ ರೋಲ್ಸ್ಗೆ, ಮೀಟ್ ರೋಲ್ಸ್ಗೆ, ವೆಜ್ ರೋಲ್ಸ್ಗೆಲ್ಲ ಇದು ಯಾಕೆ ನೆನಪುಂಟು, ನಾನು ನೋಡಿದ್ದು ಹಾಗೆ ನಂಗೆ ಸರಿ ನೆನಪುಂಟು. ಸೊ ಇದಕ್ಕೆ 3.99 pence, 3 pounds 99 pence. ಸೊ ನಂಗೆ ಚಿಕನ್ ಸಮೋಸ ತುಂಬಾ ಇಷ್ಟ ಆಯ್ತು ಅಲ್ಲಿದ್ದು. ಬಹುಶಃ ಇದಕ್ಕೆ ಚಂದ ಇರ್ಬೋದು, ಅಂದ್ರೆ ಒಳ್ಳೆದಿರ್ಬೋದು ಅಂತ ಡೇಟ್ ನೋಡಿ ನಾನು ತಂದದ್ದು. ಫಸ್ಟಿಗೆ ನಾನು ನೋಡಿದ್ದೆ ಡೇಟ್, ಯಾಕಂದ್ರೆ ಮತ್ತೆ ನಾನು ಟೈಮಸ್ ಇರೋದಿಲ್ಲ, ಸ್ವಲ್ಪ ಲೇಟ್ಸಿನೆಸ್ ಜಾಸ್ತಿ ನಂಗೆ. ಸೊ ನಂಗೆ ಹೀಗೆ ಇದು ಇದ್ರೆ ಸಹ ನಾನು ತಿನ್ನೋದಿಲ್ಲ, ಪರಾಟ ತಿನ್ನೋದು ಸಹ ಅಲ್ಲೇ ಉಂಟು, ಇದ್ರೂ ಸಹ ನಾನು ತಿನ್ನೋದಿಲ್ಲ. ಸೊ ಹಾಗೆ ಇದೊಂದು ಟ್ರೈ ಮಾಡುವ, ಎಷ್ಟು ಟೈಮ್ ಬರ್ತದೆ ಅದು ಗೊತ್ತಿಲ್ಲ. ಅಂದ್ರೆ ತುಂಬಾ ಅಂದ್ರೆ ಇದು ಬಹುಶಃ ನಂಗೆ ಒಂದು ಸ್ವಲ್ಪ ನಂದು ತಿನ್ನುತ್ತೆಲ್ಲ, ನಂಗೆ ಇದು ಅಷ್ಟು ನಾನು ಸ್ವಲ್ಪ ತಿನ್ನುದ್ರಲ್ಲಿ ನಾನು ಲೇಸಿ. ಸೊ ಹಾಗೆ ಡೇಟ್ ನೋಡಿದ್ರೆ ಅದಕ್ಕೆ ನಾನು ಒಂದು 5 ಚಾನ್ಸ್ ಟ್ರೈ ಮಾಡ್ಲಿಕ್ಕೆ ಸಹ ಲೇಸಿ ಆಗ್ತದೆ. ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬಂದ್ರೆ ಸಹ ಇನ್ನು ಆಗುದಿಲ್ಲ ಅಂತ. ಫ್ರೋಸನ್ ತಿನ್ಬಾರ್ದು, ಜಾಸ್ತಿ ಸಹ ಇಡಬಾರ್ದು, ಗೊತ್ತಿರ್ತದೆ ನಮಗೆ. ಬಟ್ ಇದು ಡೇಟ್ 31st July 2026 ತನಕ ಇಲ್ಲಿ ಬರ್ತಾರೆ. ಸೊ ಫಸ್ಟ್ ನೋಡಿದ್ದೆ ನಾನು ಡೇಟ್ ಅಲ್ಲಿ, ಈ ಒಂದು ಪ್ಯಾಕ್ ಮಾಡಿದ್ದೆ ಜಾಸ್ತಿ ಇದಕ್ಕೆ, ಆದ್ರೂ ಸಹ ತಂದೆ ನೋಡುವ ಅದಕ್ಕೆ ಚಿಕ್ಕ ಪ್ಯಾಕ್ ಯಾವ್ದು ಸೇಲ್. ಸೊ ಒಮ್ಮೆ ನೋಡಿ 50 ಸಮೋಸದ ಪ್ಯಾಕ್ ಸಹ ಉಂಟು, ಇದು ಖಾಲಿ 20 ಸಮೋಸ ಪ್ಯಾಕ್. ಸೊ ಒಮ್ಮೆ ಟ್ರೈ ಮಾಡುವ ಅಂತ. ಮತ್ತೆ ಲಾಸ್ಟಿಗೆ ನಂದು ಡಿಶ್ ವಾಶ್. ಸೊ ಇದಕ್ಕೆ ಉಂಟಲ್ಲ, ಕೆಲವು ಶಾಪ್ ಅಲ್ಲಿ ಖಾಲಿ 1 ಪೌಂಡ್ ಮಾತ್ರ 100 ರೂಪಾಯಿ, ಒಂದು 100 ರೂಪೀಸ್ 600 ml. ಬಟ್ ಇವತ್ತು ನಾನು ಹೋಗಿದ್ದಲ್ಲಿ 1 ಪೌಂಡ್ ಸ್ವಲ್ಪ ಪೆನ್ಸ್ ಇತ್ತು, ಅದು ಪರವಾಗಿಲ್ಲ. ನಂಗೆ ಅದು ಇದೆಲ್ಲ ತುಂಬಾ ನೆಸೆಸರಿ ಥಿಂಗ್ಸ್ ಇದೆಲ್ಲ. ಸೊ ನಾನು ಅದು ಅಷ್ಟು ಮಾಡಿ ಹೋಗಿಲ್ಲ. ಸೊ ಇದು ಲಾಸ್ಟ್ ಐಟಮ್. ನನ್ನ ಹತ್ರ ಈಗ ಸೇಫ್ ಬೈ ಇದು ಸಿಕ್ಕಿದೆ ಬಿಲ್. ಸೊ ನಾನು ಲೇಡೀಸ್ ಫಿಂಗರ್ ಚಿಲ್ಲೀಸ್ ಉಂಟು, ಲೇಡೀಸ್ ಫಿಂಗರ್ ಅಲ್ಲ, ಫಿಂಗರ್ ಚಿಲ್ಲೀಸ್ಗೆ 1 ಪೌಂಡ್, ಅದು 100 ರೂಪೀಸ್. ಆಮೇಲೆ ಮಿಲ್ಕ್ 1 ಲೀಟರ್ 136 ml. ಸೊ ಅದು 1 ಪೌಂಡ್ 20 pence, ಅಂದ್ರೆ 100 ರೂಪೀಸ್ 120 ರೂಪೀಸ್ ಹಾಗೆ ಇರ್ಬೋದು. ನಾನು ಕನ್ವರ್ಟ್ ನಿಮಗೆ ಹಾಕ್ತೇನೆ ಎಷ್ಟು ಅಂತ, ನಾನು ಜಸ್ಟ್ ನಿಮಗೆ ಪೌಂಡ್ಸ್ ಅಲ್ಲಿ ಕೊಡ್ತೀನಿ. ಮತ್ತೆ ಟೊಮೆಟೊಸ್ ಇದೆ, 6 ಟೊಮೆಟೊಸ್ 99 pence. ಸೊ ಮತ್ತೆ ಕಾಜು, ಅದು ನಾನು ತೋರಿಸ್ತೇನೆ. ಸೊ ಅದಕ್ಕೆ ಕೆಜಿಗೆ 3.30 pounds ಅಲ್ಲ, ಅದಕ್ಕೆ 2.78 pounds. ಬಟ್ ನಾನು ಒಮ್ಮೆ ತೆಗೆದದ್ದು. ಸೊ ಅದು ನನಗೆ ಅದು ಖಾಲಿ 200 grams ಮಾತ್ರ ಇತ್ತು. ಸೊ ಅದು ನನಗೆ 0.74 pence
ಆಮೇಲೆ ನಮ್ಮದು ಅರ್ಬುಜಿ, ಆಮೇಲೆ ಬ್ರಿಂಜಾಲ್ ಬದನೆ ಅದಕ್ಕೆ 95 ಪೆನ್ಸ್, ಓಕ್ರಾ ಬೆಂಡೆಕಾಯಿ ಅದಕ್ಕೆ 1.70 ಪೆನ್ಸ್. ಆಮೇಲೆ ನನ್ನ ನೆಕ್ಟರ್ ಕಾರ್ಡ್ ಅಲ್ವಾ, ಅದು ನಾನು ಹಾಕಿ ಅಂದ್ರೆ ಯೂಸ್ ಮಾಡಿ ನನಗೆ 20 ಪೆನ್ಸ್ ಮೈನಸ್ ಆಯಿತು. ಸೊ ಇನ್ ಟೋಟಲ್ ನನಗೆ 6.38 ಪೆನ್ಸ್, 6 ಪೌಂಡ್ 38 ಪೆನ್ಸ್ ಇತ್ತು ಟೋಟಲ್. ಸೊ ಹಾಗೆ ಮತ್ತೆ ನಮಗೆ ಪಾಯಿಂಟ್ಸ್ ಆ್ಯಡ್ ಆನ್ ಆಗ್ತಾ ಹೋಗ್ತದೆ. ನಾವು ಎಷ್ಟು ಸ್ಪೆಂಡ್ ಮಾಡ್ತೇವೆ ಅಷ್ಟೊಂದು ಕಾರ್ಡ್ ಇತ್ತು. ಸೊ ಅದು ನಂದು ಎಲ್ಲಿಯೋ ಹೊರಗೆ ಬಿಟ್ಟಿದೆ. ಸೊ ನಾನು ನಮ್ಮ ಹತ್ರ ಆನ್ಲೈನ್ ಆ್ಯಪ್ಸ್ ಇದೆ, ಹೇಗೆ ನಾವು ಸ್ಕ್ಯಾನ್ ಮಾಡ್ತೇವಲ್ಲ ಹಾಗೆ ಅದು ಸ್ಕ್ಯಾನ್ ಕೋಡ್ ಇದೆ. ಸೊ ನಾನು ಅದನ್ನು ಯೂಸ್ ಮಾಡುದು. ಸೊ ಕಾರ್ಡ್ ಬೇಕಂತಾನೆ ಇಲ್ಲ, ಯಾವ ರೆಸ್ಪಾಂಡ್ ಬೇಕಂತಿಲ್ಲ, ಫೋನಲ್ಲಿ ಕೋಡ್ ಇದ್ರೆ ಸಾಕು. ನಾನು ಅದು ಎಲ್ಲಿ ಹೋಗಿದ್ದು ಹೋಗಿದ್ದು. ಸೊ ಇದು ಇಂಡಿಯನ್ ಗ್ರೋಸರಿ ಸ್ಟೋರಿಂದ ವಾಪಸ್ ಫುಡ್ ಅಂತ. ಸೊ ಇದು ಹಲಾಲ್ ಸ್ಟೋರಿಂದ ಕೆಳಗೆ, ಮತ್ತು ಇದು ಸೇನ್ಸ್ಬರಿ. ಸೊ ಇಷ್ಟು. ಸೊ ಇದು ನನ್ನ ಇವತ್ತಿನ 1 ವೀಕ್ ಹಾಗೂ 1 ಮಂತ್ ಗ್ರೋಸರಿ ಅಷ್ಟೇ. ಗ್ರೋಸರಿ ಹಾಲ್ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೇನೆ. ನನ್ನ ಗ್ರೋಸರಿ ಹಾಲ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನನ್ನ ಲಾಸ್ಟ್ ನಿಮಗೆ ಜುಗಾಡು ಸ್ಟ್ಯಾಂಡ್ ಕೂಡ ತೋರಿಸ್ತೇನೆ. ಸೊ ಇದು ನನ್ನ ಜುಗಾಡು ಸ್ಟ್ಯಾಂಡ್. ನನ್ನ ಜುಗಾಡು ಸ್ಟ್ಯಾಂಡ್ ನಿಮಗೆ ಇಷ್ಟ ಆಗಿರಬಹುದು, ಆದಲ್ಲಿ ಒಂದು ಲೈಕ್ ಸಹ ಕೊಡಿ. ಹಾಗೂ ಇನ್ನು ಹೊಸ ವಿಡಿಯೋನೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.